ಸಹೋದರ ಹುಕುಂ ಸಿಂಗ್ ನಮ್ ಜೊತೆ ಇದ್ದಾರೆ ಸರ್. ನಿಮ್ಮ ಸಹೋದರಿಯನ್ನ 59 ಭಾಗಗಳಾಗಿ ಕಟ್ ಮಾಡಿದಾರೆ ಅನ್ನೋ ಮಾಹಿತಿ ಸಿಕ್ತಿದೆ ಸರ್. ತುಂಬಾನೇ ನೋವಾಗುತ್ತೆ. ಏನ್ ಹೇಳ್ತೀರಿ ಸರ್ ಈ ಟೈಮಲ್ಲಿ? ನಾನೇನು ಹೇಳಕ್ ಇಷ್ಟಪಡಲ್ಲ. ಈಗ ಜಸ್ಟ್ ಡೆತ್ ಸರ್ಟಿಫಿಕೇಟ್ ಕೊಡೋಕೆ ವೇಟ್ ಮಾಡ್ತಾ ಇದೀವಿ. ಅದು ಕೊಟ್ಟಿದ ಮೇಲೆ ನಾವು ಇಲ್ಲಿಂದ ತಗೊಂಡೋಗ್ಬಿಟ್ಟು ಸುಟ್ಬಿಡ್ತೀವಿ ಅಷ್ಟೇನೆ. ಅಷ್ಟೇ ಸರ್, ನಮ್ಗೆ ಜಾಸ್ತಿ ಏನು ಹೇಳಕ್ ಆಗಲ್ಲ ಸರ್. ಇನ್ನೇನು ಹೇಳಿ ಸರ್? ನೀವು ಕಡೆಯದಾಗ ಯಾವಾಗ ಸರ್ ಮಹಾಲಕ್ಷ್ಮಿ ಅವ್ರ ಹತ್ರ ಮಾತಾಡಿದ್ ಕಡೆಯದಾಗ ನೀವು? ಆಗಸ್ಟ್ 2021 ಸರ್, ಆಗಸ್ಟ್ 21. ಆಮೇಲೆ ಆಮೇಲೆ ಔಟ್ ನಮ್ಮ ಡ್ಯಾಡಿದು ಆಪರೇಷನ್ ಟೈಮ್ ಬಂತು, ನಮ್ಮ ಎಂತಿದು ಸ್ಕ್ಯಾನಿಂಗ್ ಟೈಮ್ ಬಂತಲ್ಲ, ನಮ್ಮ ಮನೆಗೆ ಬಂದ್ಬಿಟ್ಟೆ. ಸೊ ಅವಾಗಲಿಂದ ನಾವು ಕಾಂಟ್ಯಾಕ್ಟ್ ಇಲ್ಲ. ನಾವು ಇಲ್ಲಿ ಟೆನ್ಷನ್ ಬೇರೆ ಇತ್ತಲ್ಲ ಆಪರೇಷನ್ದು. ಈ ಅಕ್ಕ ಜೊತೆ ಈ ಥರ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈ ಥರ ಆಗುತ್ತೆ ಅಂತ ನನ್ನ ಅಕ್ಕನ ಯಾವತ್ತೂ ಒಂಟಿ ಬಿಡ್ತಿರ್ಲಿಲ್ಲ. ರಕ್ಷಾ ಬಂಧನದಲ್ಲಿ ನನಗೆ ರಾಖಿ ಕಟ್ಟಿದ್ರು, ಬಂದ್ರು. ಒಳ್ಳೆ ತುಂಬ ಹ್ಯಾಪಿ ಆಗಿದೆ ನಾನು. ಅದಾಗಿದ್ಮೇಲೆ 21 ನಾನು ಕಾಲ್ ಮಾಡಿ ಸ್ಟಾಪ್ ಮಾಡಿದೆ. ಆಮೇಲೆ ನಾನು ಲಾಸ್ಟ್ ನೋಡಿದ್ದು 1 ವೀಕ್ವರೆಗೂ ಅಷ್ಟೇ. ಅವರು ವಾಟ್ಸಪ್ಪಲ್ಲಿ ಸ್ಟೇಟಸ್ ಎನಿ ಟೈಮ್ ಅವ್ರು ತುಂಬ ಸ್ಟೇಟಸ್ ಅವರು ವಾಟ್ಸಪ್ಪಲ್ಲಿ ಎನಿ ಟೈಮ್ ಆಗೋರು. ಸೊ ಅದಾದಮೇಲೆ ಆಮೇಲೆ ಅವರು ಸಡನ್ ಆಗಿ ಅವರು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿ ಸ್ಟಾಪ್ ಮಾಡಿಬಿಟ್ರು. ಅವಾಗ ನನಗೆ ಡೌಟ್ ಬಂತು. ಆಮೇಲೆ ಇದು ಮಾಡಿದಾಗ ಗೊತ್ತಾಯ್ತು ನನಗೆ. ಸರ್, ನೀವು ನಿನ್ನೆ ಮನೆಗೆ ಹೋಗಿ ನೋಡಿದಾಗ ಹೇಗಿತ್ತು ಸರ್ ಪರಿಸ್ಥಿತಿ? ಮೊದಲು ನೀವು ಹೋಗಿ ನೋಡಿದಂತ ಸಂದರ್ಭದಲ್ಲಿ ನಮ್ಮ ಅಕ್ಕ ನೋಡಿದ ಫಸ್ಟ್ ಟೈಮ್ ಮಾಡಿದಾಗ ಅದ್ರ ಹುಳ ಎಲ್ಲ ಇತ್ತಂತೆ. ಬಟ್ ಇವ್ರು ಪೊಲೀಸ್ ತೋರ್ಸ್ಬೇಕಾದ್ರೆ ಏನು ಇರ್ಲಿಲ್ಲ, ಹುಳ ಎಲ್ಲ ನೀಟಾಗಿತ್ತು. ಇವರೆಲ್ಲ ಕ್ಲೀನ್ ಮಾಡಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಸರ್, ಈಗ ನಿಮ್ ಅಕ್ಕ ಅವ್ರ ಈ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಹೇಳಿ ಸರ್? ಯಾರ ಮೇಲೆ ಅನುಮಾನ ಇದೆ ನಿಮ್ಗೆ ಅಂತ? ಪೊಲೀಸ್ ಅವ್ರು ಏನು ಮಾಡ್ತಾನೆ ಇಲ್ಲ. ಅದಕ್ಕೆ ನನಗೆ ನ್ಯಾಯ ಬೇಕು. ಈ ಪೊಲೀಸ್ ಅವ್ರು ರಿಯಲ್ ಏನು ಮಾಡ್ತಾರೆ, ಸುಮ್ಮನೆ ನಮಗೆ ತಿರುಗಾಡಿಸ್ತಾ ಇದ್ದಾರೆ. ಅವ್ರೇನು ಹೇಳ್ತಾ ಇಲ್ಲ. ಯಾರ್ಯಾರು ಏನು ಮಾಡಿದ ಬರೀ ಊಟ ನಮ್ಮ ಮುಂದೆ ಊಟ ಹಾಕ್ತಾ ಇದ್ದಾರೆ. ನಾನು ನೋಡಿದೆ. ನಾನು ಈ ತರ ನಮ್ಗೆ ಬೆಳಗ್ಗೆ ನಾಷ್ಟ ಬೇರೆ ಕೊಡ್ಲಿಲ್ಲ ಅವರು. ಯಾರ ಮೇಲೆ ನಿಮ್ಗೆ ಅನುಮಾನ ಇದೆ ಸರ್? ಯಾರ ಮೇಲೆ ನೀವು ಅನುಮಾನ ಇದೆ ಅಂತ? ಅನುಮಾನ ಅವ್ರಿಗೆ ಆಲ್ರೆಡಿ 3-4 ಜನ ಇದ್ರು. ಪೊಲೀಸ್ ಅವ್ರು ಆಲ್ರೆಡಿ ತೆಗ್ದಿದ್ದಾರೆ. ಅವ್ರು ಕರ್ಸಿಲ್ಲ ಇನ್ನ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.